ಸೊ ಜಸ್ಟ್ 14 ಡೇಸ್ಗೆ ಲೈಕ್ ಫುಲ್ ಮೋಟಿವೇಶನ್ ಇಳಿದೋಗ್ತಾ ಇದೆ. ಐ ಡೋಂಟ್ ನೋ ವೈ, ಲೈಕ್ ಹಿಂಗೆ ದೊಡ್ಡದಾಗಿ ಮೋಟಿವೇಶನ್ ಬಂದು ಇಟ್ಸ್ ಗೋಯಿಂಗ್ ಡೌನ್ ಗ್ರ್ಯಾಜುಲಿ. ಬಟ್ ಎನಿವೇ, ಸೊ ನಾಟ್ ಲೈಕ್ ಎಲ್ಲ ಪರ್ಫೆಕ್ಟಾಗಿ ಮಾಡಬೇಕಂತ ಮಾಡ್ತಾ ಇಲ್ಲ, ಬಟ್ ಐ ವಿಲ್ ಟ್ರೈ ಟು ಡೂ ಎವ್ರಿ ಡೇ. ಇವಾಗ ನೋಡ್ಕೊಂಡ್ರೆ ಐ ಫೀಲ್ ಗುಡ್. ಲೈಕ್ ಫಸ್ಟ್ ಡೇ ವರ್ಕೌಟ್ ಮಾಡಿದ್ದಕ್ಕೆ ಇವಾಗ ವರ್ಕೌಟ್ ಮಾಡೋದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ. ಕ್ರಂಚ್ ಅಪ್ಸ್ ಮಾಡ್ತಾಯಿದ್ರೆ ಮಾಡೋಕ್ಕಾಗ್ತಾ ಇದೆ, ಫಸ್ಟ್ ಆದರೆ ಆಗ್ತಾನೆ ಇತ್ತು. ಸೊ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಅದು ಬಿಟ್ಟರೆ ಏನೇನಿದೆ, ಬಿಟ್ಟರೆ ವಾಟ್ ಎಲ್ಸ್? ಯಾ, ಐ ನೀಡ್ ಯುವರ್ ಮೋಟಿವೇಶನ್ ಗೈಸ್. ಕಮ್ ಆನ್, ಫಾಲೋ, ಲೈಕ್, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಕಮೆಂಟ್ ಡೌನ್, ಲೈಕ್ ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್ ಕಮೆಂಟ್ ಮಾಡಿ. ಇಫ್ ಯು ಗೈಸ್ ನೋ ಹೌ ಟು ಡೂ ದಿಸ್ ವೆಯ್ಟ್ ಲಾಸ್. ಫುಡ್ ಕರೆಕ್ಟಾಗಿ ತಿಂತಾ ಇದ್ದರೆ ನಾನು ಐ ನೋ ನಾನೇನು ಪರ್ಫೆಕ್ಟಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ. ಬಟ್ ತುಂಬ ಕಡಿಮೆ ಊಟ ತಿಂತಾಯಿದ್ದು ನಾನು ಕಂಪೇರ್ಡ್ ಟು ವಾಟ್ ಐ ಯೂಸ್ ಟು ಈಟ್. ದಿಸ್ ಈಸ್ ವೆರಿ ಲೆಸ್. ಸೊ ಯಾ, ಹಂಗೆ ಮಾಡ್ತಾ ಮೇ ಬಿ ಇನ್ನು ಬಾಡಿ ಸೆಟ್ ಆಗ್ತಾ ಮೇ ಬಿ ಇನ್ನು ಪ್ರೋಟೀನ್ಸ್ ಇಂಟೇಕ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅನಿಸುತ್ತೆ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ ಗೈಸ್.